ಎಲ್ರಿಗೂ ನಮಸ್ಕಾರ. ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮಾಡೋ ರೀತಿಯಲ್ಲಿ ಹಸಿ ತೊಗರಿಕಾಳಿನ ಹಾಲು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಾಲು ಹಾಕಿ ಮಾಡೋದ್ರಿಂದ ಹಾಲು ಸಾರು ಅಂತ ಹೇಳ್ತೀವಿ. ನಾನಿಲ್ಲಿ ಸುಮಾರು ಒಂದು 1/4 kg ಅಷ್ಟು ತೊಗರಿಕಾಳು ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮುಳುಗೋಷ್ಟು ನೀರನ್ನು ಹಾಕಬೇಕು. ಕಡಿಮೆನೇ ಹಾಕ್ಕೊಳ್ಳಿ ನೀರು, ಏಕೆಂದರೆ ತೊಗರಿಕಾಳು ಬೇಗನೆ ಬೇಯುತ್ತೆ. ಅದ್ರ ಮೇಲೆ ಒಂದು ಅರ್ಧ ಇಂಚ್ ನೀರು ಬಂದರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಇದನ್ನು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಒಂದು ಕಡೆ ವಿಷಲ್ ಆಗ್ತಾ ಇರಲಿ, ಇನ್ನೊಂದು ಕಡೆ ಒಲೆಯಲ್ಲಿ ನಾನು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಬದನೆಕಾಯಿನ, ಬಿಳಿ ಬದನೆಕಾಯಿ, ಮೈಸೂರು ಬದನೆ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ನಾನು. ಒಂದು 4 ಬದನೆಕಾಯಿನ ದಪ್ಪಕ್ಕೆ ಕಟ್ ಮಾಡಿ ಬೇಯೋದಕ್ಕೆ ಹಾಕಿದ್ದೀನಿ. ಇದು ಅಷ್ಟೇ ಬೇಯ್ತಾ ಇರಲಿ. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿ, ಹಾಗೆ 1 ಸ್ಪೂನ್ ಗಸಗಸೆ, 1 ಸ್ಪೂನು ಹುರ್ಗಡ್ಲೆ. ಗಸಗಸೆ ಮತ್ತು ಹುರ್ಗಡ್ಲೆ ಹಾಕೋದ್ರಿಂದ ಸಾರು ಮಂದ ಬರುತ್ತೆ ಅಂತ, ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ. ಹಾಗೆ ಒಂದು 10 ಕಾಳು ಮೆಣಸಿನಕಾಳು, ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಖಾರವಾಗಿರಲಿ ಅಂತ ನಾನು ಮೆಣಸು ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ಕೊತ್ತಂಬರಿ ಮತ್ತು ಒಂದು 5-6 ಎಸ್ಲು ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರವೆಯಷ್ಟು ದಪ್ಪಕ್ಕೆ ರುಬ್ಬಿ ಇಟ್ಕೋಬೇಕು. ಈಗ ಬದನೆಕಾಯಿ ಬೆಂದಿರುತ್ತೆ, ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಈ ಮಸಾಲೆ ಬದನೆಕಾಯಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗಲೇ ಇದನ್ನು ಡೈರೆಕ್ಟು ಅದು ಬೇಯ್ತಾ ಇರೋದ್ರೊಳಗಡೆ ಸೇರಿಸಿ ಮಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ಕುಕ್ಕರು ವಿಷಲಾಗಿ ತೊಗರಿಕಾಳು ಕೂಡ ಬೆಂದಿರುತ್ತೆ. ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ತಣ್ಣಗೆ ಮಾಡ್ಕೊಂಡು. ಈಗ ಅದನ್ನು ಹಾಕೋಣ ಇದರೊಳಗಡೆಗೆ. ತೊಗರಿಕಾಳು, ಬದನೆಕಾಯಿ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಬೇಯಿಸ್ಕೋಬೇಕು. ಅದಕ್ಕೆ ತೊಗರಿಕಾಳನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದರ ರಸ ಏನಿರುತ್ತೆ ಅದ್ರ ಸಮೇತನೇ ಹಾಕಬೇಕು. ಸಾಂಬಾರಾಗ ಕನ್ಸಿಸ್ಟೆನ್ಸಿ ಸರಿಗೆ ಬರುತ್ತೆ. ನೋಡಿ, ಈಗ ತೆಳುವಾಗಿದೆ, ಇದು ಚೆನ್ನಾಗಿ ಬೆಂದು ಗಟ್ಟಿ ಬರುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮುಂಚೆನೇ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಇನ್ನೂ ನಾನು ಹಾಲನ್ನು ಹಾಕಿಲ್ಲ, ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಹಾಲು. ಸಾಂಬಾರು ಚೆನ್ನಾಗಿ ಬೆಂದ ಮೇಲೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಗ್ಲಾಸಲ್ಲಿ, ಅಂದರೆ 1 ಪಾವು ಹಿಡಿಯುತ್ತಲ್ವ, ಆ ಗ್ಲಾಸಲ್ಲಿ 3/4 ಭಾಗದಷ್ಟು ಹಾಕಿದ್ದೀನಿ. 3/4 ಪಾವಷ್ಟು. ನೀವು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು. ಅಂದರೆ ನಾನಿಲ್ಲಿ 4-5 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾ ಇರೋದ್ರಿಂದ ಇಷ್ಟು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಇಲ್ಲಿ ನಾವು ಹುಳಿ ಏನೂ ಬಿಡಲ್ಲ, ಹಾಗಾಗಿ ಹಾಲು ಹಾಕಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಇದು ಸಾಂಬಾರು. ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ. ನೋಡಿ, ಈಗ ಬೇಯ್ತಾ ಇದೆ ಸಾರು. ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ಬೆಣ್ಣೆ ಇದ್ದರೆ ಅದನ್ನು ಹಾಕೋಬೋದು. ನಾನು ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸಿಡಿದ ನಂತರ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಒಗ್ಗರಣೆ ಅಂತೂ ಘಮ ಅಂತ ಇರುತ್ತೆ. ಯಾವುದೇ ಸೊಪ್ಪಿನ ಸಾರಿಗಾಗಲಿ ಹಸಿ ಕಾಳು ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿರ್ತದೆ. ಇದ್ರೊಳಗಡೆ ಈ ಥರ ಹಾಕ್ಬಿಟ್ಟು ಇದನ್ನು ಹಿಂಗೆ ತಿರುಗಿಸಿ ಹಾಕಿದ್ರೆ ಆಯಿತು. ಒಗ್ಗರಣೆ ಕೊಟ್ಟಿದ್ದು ತುಂಬ ಚೆನ್ನಾಗಾಗುತ್ತೆ ಇದು ಸಾಂಬಾರು. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ. ನೋಡಿ, ಗಟ್ಟಿ ಬಂದಿದೆ ಇವಾಗ. ಇದು ಸ್ವಲ್ಪ ತಣ್ಣಗೆ ಆಗ್ತಾ ಇನ್ನೂ ಗಟ್ಟಿ ಆಗುತ್ತೆ. ಈಗ ಸಾಂಬಾರು ಕನ್ಸಿಸ್ಟೆನ್ಸಿ ನನಗೆ ಕರೆಕ್ಟಾಗಿದೆ. ನಾನು ಇದನ್ನು ಮುದ್ದೆ ಜೊತೆಗೆ ಬಡಿಸ್ತಾ ಇದ್ದೀನಿ. ನೀವು ಕೂಡ ಮಾಡಿ ನೋಡಿ, ಇದನ್ನು ತುಂಬ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಸಾರು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ನಮಗಂತೂ ತುಂಬ ಇಷ್ಟ. ಯಾವುದೇ ಹಸಿ ಕಾಳಿನ ಸೀಸನ್ ಇದ್ದಾಗ ನಾವು ಇದನ್ನು ಮಾಡ್ತೀವಿ. ಈಗ ಹಸಿ ತೊಗರಿಕಾಳು, ಅವರೆಕಾಳು ಸೀಸನ್ ಇರೋದ್ರಿಂದ ಇದನ್ನು ಮಾಡಿದ್ದೀನಿ. ನೀವು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.